ಬಂಟ್ವಾಳ ತಾಲೂಕಿನ ಮೊಗರ್ನಾಡು ದೇವಮಾತೆಯ ದೇವಾಲಯದ 250ನೇ ಜುಬಿಲಿ ವರ್ಷಾಚರಣೆಯ ಪ್ರಯುಕ್ತ ದೇವಾಲಯದ ಸರ್ವ ಭಕ್ತಾಭಿಮಾನಿಗಳಿಗೆ ಯಾತ್ರಿಕ ಪಾದಯಾತ್ರೆ ನಡೆಯಿತು. ದೇವಮಾತೆಯ ದೇವಾಲಯ ಮೊಗರ್ನಾಡಿನಿಂದ ಹೊರಟು ಬಾಲಯೇಸುವಿನ ದೇವಾಲಯ ಮೊಡಂಕಾಪು ತನಕ ಅದ್ಭುತಪೂರ್ವ ಭವ್ಯ ಪಾದಯಾತ್ರೆಯ ಮೆರವಣಿಗೆ ನಡೆಯಿತು. ಮೊಗರ್ನಾಡು ದೇವಾಲಯದ ಗ್ಲೋರಿಯಾ ವಲಯ, ಜೆರುಸಲೆಂ ವಲಯ, ರಿಜಾಯ್ಸ್ ವಲಯ, ಬೆತ್ಲೆಹೆಮ್ ವಲಯ ಮತ್ತು ಹೊಸನ್ನ ವಲಯ ಮಕ್ಕಳು, ಯುವಜನರು ಮತ್ತು ಹಿರಿಯರು ಸೇರಿದಂತೆ ಸುಮಾರು 1,000 ಮಂದಿ ಭಕ್ತಾಭಿಮಾನಿಗಳು ಬೊಳ್ಳಾಯಿ, ಮೆಲ್ಕರ್, ಪಾಣೆಮಂಗಳೂರು, ಬಿಸಿ ರೋಡ್ ಮಾರ್ಗದ ಮೂಲಕ ಬಿಸಿಲನ್ನ ಲೆಕ್ಕಿಸದೆ ಪಾದಯಾತ್ರೆಯ ಮೂಲಕ ಹೊರಟರು. ಸಂಜೆ 5:45ಕ್ಕೆ ಬಾಲಯೇಸುವಿನ ದೇವಾಲಯ ಮೊಣಂಕಾಪು ಮಂಗಳೂರು ಪ್ರಾಂತ್ಯದ ಅತಿ ವಂದನೀಯ ಧರ್ಮಾಧ್ಯಕ್ಷರಾದ ಲೂಯಿಸ್ ಪಾವ್ಲಾ ಅವರು ನಿವೃತ್ತ ಧರ್ಮಾಧ್ಯಕ್ಷರು ದಿವ್ಯ ಬಲಿಪೂಜೆಯನ್ನ ನೆರವೇರಿಸಿದರು. ಮೊಗರ್ನಾಡು ದೇವಾಲಯದ ವಂದನೀಯ ಫಾದರ್ ಅನಿಲ್ ಕೆನ್ಯೂಟ್ ಡಿಮೆಲ್ಲೋ, ಅಮ್ಟೂರು ದೇವಮಾತಾ ಶಾಲೆಯ ಮುಖ್ಯೋಪಾಧ್ಯಾಯರಾದ ವಂದನೀಯ ಫಾದರ್ ನವೀನ್ ಪ್ರಕಾಶ್ ಪಿಂಟು, ವಂದನೀಯ ಫಾದರ್ ಹೆರಿ ಡಿಸೋಸಾ, ವಂದನೀಯ ಫಾದರ್ ಆಂಟನಿ ಲೂಯಿಸ್, ವಂದನೀಯ ಫಾದರ್ ವಿಕ್ಟರ್ ಡಿಸೋಸಾ, ಫಾದರ್ ಲ್ಯಾನ್ಸಿ, ಸಿಲ್ವೆಸ್ಟರ್ ವಿನ್ಸೆಂಟ್ ಲೋಬೋ, ಫಾದರ್ ಸೈಮನ್ ಡಿಸೋಸಾ, ಬ್ರದರ್ ಪ್ರಿಸ್ಟನ್ ಬಲಿಪೂಜೆಯಲ್ಲಿ ಉಪಸ್ಥಿತರಿದ್ದರು. ವಂದನೀಯ ಫಾದರ್ ಹೆರಿ ಡಿಸೋಸಾ ಅವರು ಆಶೀರ್ವಚನ ನೀಡಿ, ಯಾರೆಲ್ಲ ಅಷ್ಟಭಾಗಿಗಳ ಹಾಗೆ ಜೀವಿಸ್ತಾರೋ ಅವರು ಶಾಶ್ವತವಾಗಿಯೂ ಜೀವಿಸ್ತಾರೆ. ದೇವರ ಮೇಲೆ ಸಂಪೂರ್ಣವಾದ ಭರವಸೆಯನ್ನ ಇಟ್ಟು ಬದುಕಬೇಕು. ಪೂರ್ವಜರು ನಮ್ಮಿಂದ ದೂರವಿದ್ರೂ ಅವರ ಆತ್ಮಕ್ಕೆ ಸದಾ ಪ್ರಾರ್ಥಿಸಬೇಕು. ನಾವು ಕೂಡ ಒಂದು ದಿವಸ ಪೂರ್ವಜರಿದ್ದರ ಸ್ಥಳಕ್ಕೆ ಹೋಗಲಿರುವುದರಿಂದ ಪೂರ್ವಜರು ಕಲಿಸಿದ ಆದರ್ಶ ಪಾಠಗಳನ್ನು ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ದೇವರ ವಾಕ್ಯದ ಕೃಪೆಯಿಂದ ನಮ್ಮ ಜೀವನವನ್ನ ನಾವು ಮುಂದುವರಿಸಬೇಕು ಎಂದು ಹೇಳಿದರು. ಮಂಗಳೂರು ಪ್ರಾಂತ್ಯದ ಅತಿ ವಂದನೀಯ ಧರ್ಮಾಧ್ಯಕ್ಷರಾದ ಲೂಯಿಸ್ ಪಾವ್ಲಾ ಸೋಸ್ ಅವರು ಮಾತನಾಡಿ, ಮೊಗರ್ನಾಡ್ ದೇವಾಲಯದಿಂದ ಮೊಡಂಕಾಪು ದೇವಾಲಯದ ಕಡೆಗೆ ಪಾದಯಾತ್ರೆಯ ಮೂಲಕ ನಡೆದು ಬಂದ ಎಲ್ಲ ಯಾತ್ರಾರ್ಥಿಗಳಿಗೆ ಶುಭ ಹಾರೈಸಿ ನಿಶ್ಚಿತ ದಿನದಂದು ಪೂರ್ವಜರ ವಾಸಸ್ಥಳಕ್ಕೆ ಭೇಟಿ ನೀಡುವ ನಿಮ್ಮ ಉದ್ದೇಶ ಮೆಚ್ಚುವಂಥದ್ದು. ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಒಳ್ಳೆಯ ಕಾರ್ಯಕ್ಕೆ ದೇವರ ಕೃಪಾದೃಷ್ಟಿ ಸದಾ ಇರುತ್ತದೆ. ಜುಬಿಲಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು. ಪೂಜೆಯ ನಂತರ ಪೂರ್ವಜರ ಸಮಾಧಿಯ ಸ್ಥಳಕ್ಕೆ ಭೇಟಿ ನೀಡಿ ಎಲ್ಲ ಪೂರ್ವಜರ ಆತ್ಮಕ್ಕೆ ಶಾಂತಿಯನ್ನ ಕೋರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಮೊಗರ್ನಾಡು ಚರ್ಚಿನ ಉಪಾಧ್ಯಕ್ಷರಾದ ಸಂತೋಷ್ ಡಿಸೋಸಾ, ಕಾರ್ಯದರ್ಶಿ ವಿಲ್ಫ್ರೆಡ್ ಲೋಪೋ, 21ನೇ ಆಯೋಗದ ಸಂಯೋಜಕರಾದ ಎಮಿಲಿಯಾನಾ ಡಿಕುಂತಾ, ಬಾಲಯೇಸುವಿನ ದೇವಾಲಯದ ಮೊಣಕಾಪು ಇಲ್ಲಿನ ಉಪಾಧ್ಯಕ್ಷರಾದ ಸುನಿಲ್ ವೇಗಸ್, ಕಾರ್ಯದರ್ಶಿ ಮನೋಹರ್ ಡಿಕೋಸ್ತಾ, 21 ಆಯೋಗದ ಸಂಯೋಜಕಿ ವೀಣಾ ಗೋವಿಯಸ್, ಅಮ್ಟೂರು ದೇವಮಾತಾ ಕಾನ್ವೆಂಟಿನ ಸಿಸ್ಟರ್ ಆನ್ನಿ, ಚರ್ಚ್ ಪಾಲನಾ ಮಂಡಳಿ ಜುಬಿಲಿ ಸಮಿತಿಯ ಸಂಚಾಲಕರು ಮತ್ತು ಸದಸ್ಯರು, ಮೊಗರ್ನಾಡು ದೇವಾಲಯದ ಕುಟುಂಬದ ಸದಸ್ಯರು, ಮೊಣಂಕಾಪು ದೇವಾಲಯದ ಸದಸ್ಯರು ಹಾಗೂ ಬಾಂಬಿಲಾ ಪದವು ದೇವಾಲಯದ ಸದಸ್ಯರು ಪಾಲ್ಗೊಂಡಿದ್ದರು. ಮಂಗಳೂರು ಪ್ರಾಂತ್ಯದ ಅತಿ ವಂದನೀಯ ಧರ್ಮಾಧ್ಯಕ್ಷರಾದ ಲೂಯಿಸ್ ಪಾವ್ಲ್ ಸೋಸ್, ನಿವೃತ್ತ ಧರ್ಮಾಧ್ಯಕ್ಷರು ಇವರಿಗೆ ಮತ್ತು ಮೊಡಂಕಾಪು ದೇವಾಲಯದ ಧರ್ಮಗುರುಗಳಾದ ವಿಕ್ಟರ್ ಡಿಸೋಸಾ ಅವರಿಗೆ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಪಾದಯಾತ್ರೆಯ ಸಮಯದಲ್ಲಿ ಮೊಣಕಾಪು ಚರ್ಚಿನ ಸಂತ ಆಂಟನಿ ವಾಳೆಯ ಗುರಿಕಾರರು ಮತ್ತು ಸರ್ವ ಕುಟುಂಬಸ್ಥರು ಹಾಗೂ ಮೊಗರ್ನಾಡು ದೇವಾಲಯದ ಹೊಸನ್ನ ವಲಯದಿಂದ ಮೊಗರ್ನಾಡು ದೇವಾಲಯದ ವತಿಯಿಂದ ಎಲ್ಲ ಪಾದಯಾತ್ರೆಯಲ್ಲಿ ಪಾಲ್ಗೊಂಡವರಿಗೆ ಪಾನೀಯದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸೌಹಾರ್ದತೆಯ ದ್ಯೋತಕವಾಗಿ ಬೊಳ್ಳಾಯಿ ಮುಸ್ಲಿಂ ಬಾಂಧವರು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದ ಎಲ್ಲರಿಗೂ ತಂಪಾದ ಪಾನೀಯವನ್ನ ನೀಡಿದ್ದು ವಿಶೇಷವಾಗಿತ್ತು ಮತ್ತು ಎಲ್ಲರ ಗಮನ ಸೆಳೆದಿತ್ತು. ವಂದನೀಯ ಫಾದರ್ ಅನಿಲ್ ಕೆನ್ಯೂಟ್ ಡಿಮೆಲ್ಲೋ ಧನ್ಯವಾದ ಸಮರ್ಪಣೆ ಮಾಡಿದ್ರು. ಮೊಣಂಕಾಪು ಚರ್ಚಿನ ವತಿಯಿಂದ ಆಗಮಿಸಿದ ಎಲ್ಲರಿಗೂ ಫಲಹಾರದ ವ್ಯವಸ್ಥೆಯನ್ನ ಮಾಡಿದ್ರು. ಮೊಹಮ್ಮದ್ ಅಲಿ, V4 News, Vitla. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments.
We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments and all industrial fire and safety accessories. Your safety is our priority. Indus Care Equipment, KVSS Bank Building, Koolur, Mangaluru. Call 0824 2458 754.